ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಚಂದ್ರಮೋಹನ್. ಭಾರತದ ಮನೆಗಳಲ್ಲಿ ಮನೆ ಮಾತಾಗಿರುವ ಪಾರ್ಲೆಜಿ ಬಿಸ್ಕೆಟ್ ಅನ್ನು ಬೆಳಿಗ್ಗೆ ಸಂಜೆ ಮಕ್ಕಳು ಚಹಾದೊಂದಿಗೆ ಯೂಸ್ ಮಾಡ್ತಾರೆ. ದೊಡ್ಡವರು ಕೂಡ ಹಸಿವಾದಾಗ ಪಾರ್ಲೆಜಿ ಬಿಸ್ಕೆಟ್ ಅನ್ನು ತಿಂತಾರೆ. ಪಾರ್ಲೆಜಿ ಬಿಸ್ಕೆಟ್ಗಳು ಭಾರತದಲ್ಲಿ ಎಂದಿಗೂ ಕೂಡ ದುಬಾರಿಯಾಗಿಲ್ಲ. ಭಾರತದಲ್ಲಿ 5 ರೂಪಾಯಿ 10 ರೂಪಾಯಿಗೂ ಕೂಡ ಪಾರ್ಲೆಜಿ ಬಿಸ್ಕೆಟ್ ಪ್ಯಾಕ್ಗಳು ಇಂದಿಗೂ ಸಿಗ್ತಾ ಇವೆ. ಆದರೆ ಯುದ್ಧ ಪೀಡಿತ ಗಾಜಾದಲ್ಲಿ ಆಹಾರದ ಕೊರತೆ ತೀವ್ರವಾಗಿದೆ. ಇದರಿಂದಾಗಿ ಪಾರ್ಲೆಜಿ ಬಿಸ್ಕೆಟ್ನ ಬೆಲೆ ಬರೋಬ್ಬರಿ 500 ಪಟ್ಟು ಹೆಚ್ಚಾಗಿದೆ. ಭಾರತದಲ್ಲಿ 5 ರೂಪಾಯಿ 10 ರೂಪಾಯಿಗೆ ಮಾರಾಟವಾಗುವ ಪಾರ್ಲೆಜಿ ಬಿಸ್ಕೆಟ್ನ ಪ್ಯಾಕ್ ಬೆಲೆ ಗಾಜಾದಲ್ಲಿ ಎಷ್ಟು ರೂಪಾಯಿಗೆ ಮಾರಾಟವಾಗ್ತಿದೆ ಅಂತ ಕೇಳಿದ್ರೆ ನಿಮಗೆ ಶಾಕ್ ಹಾಕೋದು ಗ್ಯಾರಂಟಿ. ಇಸ್ರೇಲ್ ಪಕ್ಕದ ಗಾಜಾದ ಮೇಲೆ ಇನ್ನೂ ಇಸ್ರೇಲ್ ತನ್ನ ಯುದ್ಧ ವೈಮಾನಿಕ ದಾಳಿಯನ್ನು ಮುಂದುವರೆಸಿದೆ. ಗಾಜಾದ ಗಡಿಗಳನ್ನು ಬಂದ್ ಮಾಡಲಾಗಿದೆ. ಗಾಜಾದಲ್ಲಿ ಜನರು ಮಕ್ಕಳು ಆಹಾರ ಇಲ್ಲದೆ ಸಾಯುವ ಸ್ಥಿತಿ ನಿರ್ಮಾಣವಾಗಿದೆ. ಅಂತಾರಾಷ್ಟ್ರೀಯ ಸಮುದಾಯ ಈಗ ಗಾಜಾ ಪ್ಯಾಲೆಸ್ಟೈನ್ಗೆ ಆಹಾರ ಸಾಮಗ್ರಿ ಪೂರೈಸಬೇಕು ಅಂತ ಒತ್ತಾಯವನ್ನು ಮಾಡಿವೆ. ಗಾಜಾದಲ್ಲಿ ವ್ಯಕ್ತಿಯೊಬ್ಬರು ಇತ್ತೀಚೆಗೆ ಟ್ವಿಟ್ಟರ್ನಲ್ಲಿ ಮಾಡಿರುವ ಪೋಸ್ಟ್ ಭಾರಿ ವೈರಲ್ ಆಗಿದೆ. ಭಾರತದಲ್ಲಿ ಮುಂಬೈನಲ್ಲಿ ಹೆಡ್ ಕ್ವಾರ್ಟರ್ ಹೊಂದಿರುವ ಪಾರ್ಲೆಜಿ ಬಿಸ್ಕೆಟ್ ಗಾಜಾದಲ್ಲಿ ಈಗ 24 ಯೂರೋಗಳಿಗೆ ಮಾರಾಟ ಆಗ್ತಾ ಇದೆ ಅಂತ ಮೊಹಮ್ಮದ್ ಜಾವೇದ್ ಎಂಬ ವ್ಯಕ್ತಿ ಫೋಟೋ ಸಹಿತ ಟ್ವೀಟ್ ಮಾಡಿದ್ದಾರೆ. ತಮ್ಮ ಮಗಳು ರವೀಫ್ಗೆ ಬಹಳ ದಿನಗಳ ಬಳಿಕ ಅವಳ ಫೇವರಿಟ್ ಬಿಸ್ಕೆಟ್ ಪ್ಯಾಕನ್ನು ಕೊಡಿಸಿದೆ. ಅದರ ಬೆಲೆ 1.5 ಯೂರೋದಿಂದ 24 ಯೂರೋಗೆ ಜಂಪ್ ಆಗಿದೆ. ಮಗಳು ರವೀಫಳ ಫೇವರಿಟ್ ಟ್ರೀಟನ್ನು ನಿರಾಕರಿಸಲು ಆಗಲಿಲ್ಲ ಅಂತ ಮೊಹಮ್ಮದ್ ಜಾವೇದ್ ಟ್ವೀಟ್ ಮಾಡಿದ್ದಾರೆ. ಇದನ್ನು ನೋಡಿ ಭಾರತೀಯರು ಶಾಕ್ ಆಗಿದ್ದಾರೆ. ಭಾರತದಲ್ಲಿ ಇಂದಿಗೂ ಅಗ್ಗದ ಬೆಲೆಯಲ್ಲಿ ಸಿಗುವ ಪಾರ್ಲೆಜಿ ಬಿಸ್ಕೆಟ್ ಪ್ಯಾಕ್ ಇಷ್ಟೊಂದು ದುಬಾರಿಯಾಗಿದೆ ಅಂತ ಅಚ್ಚರಿಗೊಳಗಾಗಿದ್ದಾರೆ. 2023ರ ಅಕ್ಟೋಬರ್ನಲ್ಲಿ ಪ್ಯಾಲೆಸ್ಟೈನ್ನ ಹಮಾಸ್ನ ಉಗ್ರರು ಇಸ್ರೇಲ್ನ ಮೇಲೆ ದಾಳಿ ನಡೆಸಿದರು. ಅದಾದ ಬಳಿಕ ಇಸ್ರೇಲ್ ಸೇನೆಯು ಪ್ಯಾಲೆಸ್ಟೈನ್ ಗಾಜಾದ ಮೇಲೆ ನಿರಂತರವಾಗಿ ದಾಳಿ ನಡೆಸ್ತಾ ಇದೆ. ಗಾಜಾಗೆ ಆಹಾರ ಪೂರೈಕೆಯನ್ನು ಸಂಪೂರ್ಣವಾಗಿ ನಿರ್ಬಂಧಿಸಲಾಗಿದೆ. ಇದರಿಂದಾಗಿ ಗಾಜಾದಲ್ಲಿ ಆಹಾರದ ಬೆಲೆ ತೀವ್ರವಾಗಿ ಏರಿಕೆಯಾಗಿದೆ. ಗಾಜಾದಲ್ಲಿ ಆಹಾರ ಪದಾರ್ಥಗಳ ಕೊರತೆಯುಂಟಾಗಿ ಬೆಲೆ ಗಗನಮುಖಿಯಾಗಿದೆ. ಬೇರೆ ಬೇರೆ ದೇಶಗಳ ಒತ್ತಡದ ಬಳಿಕ ಇಸ್ರೇಲ್ ಕೆಲವೊಂದು ಟ್ರಕ್ಗಳನ್ನು ಮಾತ್ರ ಮಾನವೀಯತೆಯ ದೃಷ್ಟಿಯಿಂದ ಗಾಜಾಗೆ ಬಿಟ್ಟಿದೆ. ಪಾರ್ಲೆಜಿ ಬಿಸ್ಕೆಟ್ಗಳನ್ನು ಭಾರತದಿಂದ ಗಾಜಾಗೆ ರಫ್ತು ಮಾಡಲಾಗಿದೆ. ಕೆಲವೊಂದು ಸರಕುಗಳು ಮಾನವೀಯತೆಯ ನೆರವಿನ ರೂಪದಲ್ಲಿ ಗಾಜಾಗೆ ಸಾಗಿಸಲಾಗ್ತಾ ಇದೆ. ಮಾನವೀಯ ನೆರವನ್ನು ಉಚಿತವಾಗಿ ಜನರಿಗೆ ಹಂಚಲಾಗ್ತಾ ಇದೆ. ಹೀಗಾಗಿ ಮಾನವೀಯ ನೆರವಿನ ಪಾರ್ಲೆಜಿ ಬಿಸ್ಕೆಟನ್ನು ಉಚಿತವಾಗಿಯೇ ಕೆಲವೆಡೆ ಜನರಿಗೆ ನೀಡಲಾಗ್ತಾ ಇದೆ. ಆದರೆ ಬ್ಲಾಕ್ ಮಾರ್ಕೆಟ್ನಲ್ಲಿ ಬಿಸ್ಕೆಟ್ ಖರೀದಿಸಬೇಕಂದ್ರೂ 24 ಯೂರೋ ನೀಡಬೇಕಾಗಿದೆ. 24 ಯೂರೋ ಅಂದರೆ ಭಾರತದ ರೂಪಾಯಿ ಲೆಕ್ಕದಲ್ಲಿ ಹೇಳೋದಾದರೆ 2400 ರೂಪಾಯಿ. ಇನ್ನು ಕೆಲವೆಡೆ ಪಾರ್ಲೆಜಿ ಬಿಸ್ಕೆಟ್ ಬೆಲೆ 2700 ರೂಪಾಯಿಗೂ ಕೂಡ ಏರಿಕೆಯಾಗಿದೆ. ಇನ್ನು ಕೆಲವರು ಹೇಳೋ ಪ್ರಕಾರ ಗಾಜಾದಲ್ಲಿ ಪಾರ್ಲೆಜಿ ಬಿಸ್ಕೆಟ್ ಪ್ಯಾಕ್ 240 ರೂಪಾಯಿಗೆ ಸಿಗ್ತಾ ಇದೆಯಂತೆ. ಗಾಜಾ ಭಾರತದಿಂದ 4300 ಕಿಲೋಮೀಟರ್ ದೂರದಲ್ಲಿದೆ. ರಫ್ತು ಪ್ಯಾಕೆಟ್ಗಳ ಮೇಲೆ ಸರಿಯಾಗಿ ಬೆಲೆಯನ್ನು ನಮೂದಿಸಿರೋದಿಲ್ಲ. ಹೀಗಾಗಿ ಬ್ಲಾಕ್ ಮಾರ್ಕೆಟ್ನಲ್ಲಿ ದುಬಾರಿ ಬೆಲೆಗೆ ಬಿಸ್ಕೆಟ್ ಪ್ಯಾಕ್ಗಳು ಮಾರಾಟವಾಗ್ತಿವೆ. 2 ತಿಂಗಳಿಗೂ ಹೆಚ್ಚು ಕಾಲದಿಂದ ಗಡಿಗಳನ್ನು ಮುಚ್ಚಿರೋದ್ರಿಂದ ಗಾಜಾದಲ್ಲಿ ಆಹಾರ ಪದಾರ್ಥಗಳ ಬೆಲೆ ಏರಿಕೆಯಾಗಿದೆ. ಜೂನ್ 6ರಂದು ಗಾಜಾದಲ್ಲಿರುವ ಕೆಲವು ಸರಕುಗಳ ಬೆಲೆ ವಿವರವನ್ನು ಈಗ ನೋಡೋಣ. ಮುಖ್ಯವಾಗಿ 1 ಕೆಜಿ ಸಕ್ಕರೆ ಬೆಲೆ 4914 ರೂಪಾಯಿಗೆ ಏರಿಕೆಯಾಗಿದೆ. 1 ಲೀಟರ್ ಅಡಿಗೆ ಎಣ್ಣೆ 4177 ರೂಪಾಯಿಗೆ ಏರಿಕೆಯಾಗಿದೆ. 1 ಕೆಜಿ ಆಲೂಗೆಡ್ಡೆ ಬೆಲೆ 1965 ರೂಪಾಯಿಗೆ ಏರಿಕೆಯಾಗಿದೆ. 1 ಕೆಜಿ ಈರುಳ್ಳಿ ಬೆಲೆ 4423 ರೂಪಾಯಿಗೆ ಏರಿಕೆಯಾಗಿದೆ. 1 ಕಪ್ ಕಾಫಿ 1800 ರೂಪಾಯಿಗೆ ಏರಿಕೆಯಾಗಿದೆ. ಹೀಗೆ ಗಾಜಾ ಪ್ಯಾಲೆಸ್ಟೈನ್ನಲ್ಲಿ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ದುಬಾರಿಯಾಗಿದೆ. ಇದು ಯುದ್ಧದ ನೇರವಾದಂಥ ಎಫೆಕ್ಟ್. ಯುದ್ಧದಿಂದ ಎಲ್ಲವನ್ನೂ ಕಳೆದುಕೊಂಡವರು ದೇಶ ಬಿಟ್ಟು ಸುರಕ್ಷಿತ ದೇಶಗಳಿಗೆ ಪರಾರಿಯಾಗಿದ್ದಾರೆ. ಇನ್ನು ಗಾಜಾ ಮತ್ತು ಪ್ಯಾಲೆಸ್ಟೈನ್ನಲ್ಲಿ ಉಳಿದುಕೊಂಡವರು ಈಗ ಒಂದು ಹೊತ್ತಿನ ಊಟಕ್ಕೂ ಕೂಡ ಪರದಾಡ್ತಾ ಇದ್ದಾರೆ. ಈಗ ಒಂದು ಹೊತ್ತಿನ ಊಟ ಮಾಡಬೇಕು ಅಂದರೂ ಕೂಡ ಈ 1000 ರೂಪಾಯಿ ಹಣವನ್ನು ಕೊಡಬೇಕಾಗಿದೆ. ಆಹಾರ ಪದಾರ್ಥಗಳನ್ನು ಖರೀದಿ ಮಾಡಬೇಕು ಅಂದರೂ ಕೂಡ 1000 ರೂಪಾಯಿನ ಖರ್ಚು ಮಾಡಬೇಕಾಗಿದೆ. 1 ಪ್ಯಾಕ್ ಪಾರ್ಲೆಜಿ ಬಿಸ್ಕೆಟನ್ನು ಖರೀದಿ ಮಾಡಲಿಕ್ಕೂ ಕೂಡ 2400 ರೂಪಾಯಿ 2700 ರೂಪಾಯಿ ಹಣವನ್ನು ಖರ್ಚು ಮಾಡಬೇಕಾಗಿದೆ. ಇದರಿಂದಾಗಿ ಗಾಜಾದಲ್ಲಿ ಜನರು ಜೀವನ ನಡೆಸೋದೇ ಭಾರಿ ಕಷ್ಟವಾಗಿದೆ. ಇದೇ ಇವತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.